ಎಲ್ಲೋಗ್ತಾ ಇದ್ದೀರಾ ಸಾಹೇಬ್ರು? ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ ಅಮ್ಮ. ಎಲ್ಲಿಗಾದರೂ ಹೋಗು, ಆದರೆ ನಾ ಹೇಳೋ ಮಾತನ್ನು ಕಿವಿ ಕೊಟ್ಟು ಕೇಳು, ಓಕೆನಾ? ಹೇಳಿ ಅಮ್ಮ. ಒಳ್ಳೆಯವ್ರ ಸಹವಾಸ ಮಾಡು, ಹಾಗೆ ರಾತ್ರಿ ಬೇಗ ಮನೆಗೆ ಬರಬೇಕು, ಲೇಟ್ ಮಾಡಬಾರ್ದು. ಹಾಗೆ ಗಂಡ್ಮಕ್ಳ ಜೊತೆ ಹೆಣ್ಮಕ್ಳು ಇರ್ಬೋದು, ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವ ರೀತಿಯೂ ತೊಂದರೆ ಮಾಡಬಾರ್ದು. ಅರ್ಥ ಆಯ್ತಾ? ಡನ್. ಕೊನೆಯದಾಗಿ ಮುಖ್ಯವಾದ ಮಾತು, ಗಮನ ಇಟ್ಟು ಕೇಳಿಸ್ಕೊ. ಸರಿ ಹೇಳಮ್ಮ. ನಮ್ಮನೆ ಹೆಣ್ಮಕ್ಳು ನಮ್ಮನೆ ಬೆಳಗ್ಸೋ ದೀಪ ಇದ್ದಂಗೆ, ದಾರಿಗೆ ಬಂದರೆ ದಾರಿ ದೀಪ ಹಾಕ್ತಾರೆ. ನೀನು ಅದನ್ನು ಆರಿಸೋ ರಾಕ್ಷಸ ಆಗಬಾರ್ದು, ರಕ್ಷಿಸೋ ರಕ್ಷಕ ಆಗಬೇಕು. ಅರ್ಥ ಆಯ್ತಾ? ನಿಮ್ಮ ಮನೇಲೂ ಅಷ್ಟೇ, ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಬುದ್ಧಿ ಹೇಳೋದು, ಗಂಡು ಮಕ್ಳಿಗೂ ಬುದ್ಧಿ ಹೇಳಬೇಕು. ಆದಷ್ಟು ಮಕ್ಕಳು ಚಿಕ್ಕವರು ಇರುವಾಗಲೇ ಹೆಣ್ಮಕ್ಳಿಗೆ ಹೇಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಜೊತೆ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡಿ. ಗಾದೆನೇ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ ಅಲ್ವಾ? ಸೊ ನಾವು ದೊಡ್ಡವರಾದ್ಮೇಲೆ ಹೆಣ್ಮಕ್ಳ ಜೊತೆ ಹಾಗಿರೋ ಹೀಗಿರೋ ಅಂತ ಹೇಳೋದ್ರ ಬದಲು ಚಿಕ್ಕಂದ್ರಿಂದನೇ ನಾವು ಮಕ್ಕಳಿಗೆ ಹೆಣ್ಮಕ್ಳ ಜೊತೆ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅಂತ ಹೇಳಿಕೊಟ್ರೆ ಮುಂದೊಂದು ದಿನ ನಮ್ಮ ದೇಶ ಹೆಣ್ಮಕ್ಳು ಸ್ವತಂತ್ರವಾಗಿ ಎಷ್ಟೊತ್ತಲ್ಲಿ ಬೇಕಾದ್ರೂ ಓಡಾಡುವಂಥ ದೇಶ ನಮ್ಮದಾಗಿರುತ್ತೆ. ಸೊ ನಮ್ಮನೆ ಮಕ್ಕಳಿಗೆ ನಾವು ಹೇಳ್ಕೊಟ್ಟಾಯಿತು, ಇವಾಗ ನಿಮ್ಮ ಸರ್ತಿ.